ನಮಸ್ಕಾರ ಸ್ನೇಹಿತರೆ, SVK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಒಂದು ಸಣ್ಣದಾಗಿ ಕತೆ ಹೇಳುತ್ತೇನೆ, ಕೇಳಿಸಿಕೊಳ್ಳಿ. ಒಮ್ಮೆ ಒಬ್ಬ ಮಹಾವೀರ ರಾಜನಿದ್ದ. ಅವನ ಕತ್ತಿಯೇ ಅವನ ಹೆಮ್ಮೆ. ಯುದ್ಧದಲ್ಲಿ ಸೋಲಿಲ್ಲ. ಶತ್ರುಗಳು ಹೆಸರೇ ಕೇಳಿ ನಡುಗುತ್ತಿದ್ದರು. ಒಂದು ದಿನ ಯುದ್ಧದ ಮಧ್ಯೆ ಅವನ ಕತ್ತಿ ಮುರಿದು ಹೋಯಿತು. ಆ ಕ್ಷಣದಲ್ಲಿ ಶತ್ರುಗಳು ಓಡಿ ಹೋದರು. ಯುದ್ಧ ಗೆದ್ದಂತಾಯಿತು. ಆದರೆ ರಾಜನು ಖುಷಿ ಪಡಲಿಲ್ಲ. ಅರಮನೆಗೆ ಹಿಂತಿರುಗಿದ ನಂತರ ರಾಜನ ದಿನಗಳ ಕಾಲ ಮೌನವಾಗಿದ್ದ. ಮಂತ್ರಿಗಳು ಅಚ್ಚರಿಗೊಂಡ್ರು. ಒಬ್ಬ ಜ್ಞಾನಿ ಮಂತ್ರಿ ಕೇಳಿದನು, ಮಹಾರಾಜ, ಜಯವಿದ್ದರೂ ದುಃಖ ಏಕೆ? ಶತ್ರು ನನ್ನಿಂದ ಸೋತಿಲ್ಲ. ನನ್ನ ಕತ್ತಿಯ ಮೇಲೆ ಅವರ ಭಯ ಇತ್ತು. ಇಂದು ಕತ್ತಿ ಮುರಿದಾಗ ನನಗೆ ಗೊತ್ತಾಯಿತು, ನಾನಲ್ಲ, ಆಯುಧವೇ ರಾಜವಾಗಿತ್ತು. ಆ ದಿನದಿಂದ ರಾಜನು ಯುದ್ಧಕ್ಕಿಂತ ಜ್ಞಾನಕ್ಕೆ, ಬಲಕ್ಕಿಂತ ನ್ಯಾಯಕ್ಕೆ, ಹೆಮ್ಮೆಯ ಬದಲು ಹೊಣೆಗಾರಿಕೆಗೆ ಆದ್ಯತೆ ಕೊಟ್ಟನು. ಅವನ ರಾಜ್ಯದಲ್ಲಿ ಯುದ್ಧ ಕಡಿಮೆಯಾಯಿತು, ಶಾಂತಿ ಹೆಚ್ಚಾಯಿತು. ಈ ಕಥೆ ನಮಗೆ ತುಂಬಾ ಆಳವಾದ ಸತ್ಯವನ್ನು ಹೇಳುತ್ತದೆ. ಬಹುಜನರು ತಮ್ಮ ಸ್ಥಾನ, ಅಧಿಕಾರ, ಹಣ, ಆಯುಧ, ಪದವಿ ಇವುಗಳನ್ನೇ ತಮ್ಮ ಗುರುತು ಎಂದು ಭಾವಿಸುತ್ತಾರೆ. ಆದರೆ ಅವು ಕಳೆದು ಹೋದಾಗ ನಾವು ಯಾರು ಅನ್ನೋ ಪ್ರಶ್ನೆ ಬರುತ್ತದೆ. ಈ ರಾಜನ ಅರಿತ ಸತ್ಯವೇ ಇದು. ಬಲ ಆಯುಧದಲ್ಲಿಲ್ಲ, ಒಳಗಿನ ಮೌಲ್ಯದಲ್ಲಿದೆ. ಅಧಿಕಾರ ತಾತ್ಕಾಲಿಕ, ಗುಣ ಶಾಶ್ವತ. ಭಯದಿಂದ ಬಂದ ಗೌರವ ಕ್ಷಣಿಕ, ನ್ಯಾಯದಿಂದ ಬಂದ ಗೌರವ ಶಾಶ್ವತ. ರಾಜನು ಮೌನವಾಗಿದ್ದದ್ದು ದುರ್ಬಲತೆಯಿಂದಲ್ಲ, ಅದು ಆತ್ಮ ಪರಿಶೀಲನೆಯ ಮೌನ. ಅದೇ ಮೌನ ಅವನನ್ನು ವೀರನಿಂದ ನಿಜವಾದ ನಾಯಕನಾಗಿ ಪರಿವರ್ತಿಸಿತು. ಕತ್ತಿ ಮುರಿದಾಗ ರಾಜ ಹುಟ್ಟಿದ.